ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿಂದ. ಇವತ್ತು ಕಪ್ಸ್ ಬ್ಲೌಸ್ದು ಒಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂದ್ರೆ ಕಪ್ಸು ಇದರಲ್ಲಿ ಆ್ಯಡ್ ಆಗುತ್ತೆ. ಸ್ಮಾಲ್ ಸೈಜ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇದರಲ್ಲಿ ಅಂದ್ರೆ ಯಾವ ತರ ಕಟಿಂಗ್ ಮಾಡಬೇಕು, ಸ್ಮಾಲ್ ಸೈಜ್ ಅಲ್ಲಿ ಇದು ಬಾಡಿ ಮೆಜರ್ಮೆಂಟ್ ಇದೆ. ಇದರಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಇಟ್ಕೋಬೇಕು ಅಂದ್ರೆ ಈ ಸೈಜ್ ಇದ್ದವ್ರಿಗೆ ಕಪ್ಸ್ ಇಟ್ಟರೆ ಯಾವ ತರ ಮೆಜರ್ಮೆಂಟ್ ತಗೋಬೇಕು, ಕಪ್ಸ್ ಕರೆಕ್ಟಾಗಿ ಕೂಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು ಅನ್ನೋದು ನಾನು ಟೋಟಲ್ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಬನ್ನಿ ವಿಡಿಯೋದಾಗ ಹೋಗೋಣ. ಇವಾಗ ನೋಡ್ರಿ, ಇದು ಮೇನ್ ಪೀಸು. ಇದು ಇವ್ರ ನಂಬರ್ ಬರ್ಕೊಂಡಿದ್ದೀನಿ, ಬುಕ್ಕಲ್ಲಿ ಬರ್ಕೊಂಡಿರ್ತೀನಲ್ಲ ಆ ನಂಬರ್ ಅನ್ನು ಮಾತಿದ್ದು. ಇದು ಬ್ಲೌಸ್ ಈ ತರ ವರ್ಕ್ ಬಂದಿದೆ. ಇದರಲ್ಲಿ ನೋಡ್ರಿ ವರ್ಕ್ ಇದೆ. ಇದು ಆದ್ರೇನು ಇದೇನ್ ಬೇಡ ಅಂತ ಅವ್ರಿಗೆ. ಇದರಲ್ಲಿ ರೌಂಡ್ ನೆಕ್ ಬರುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಯಾವ ತರ ಮಾಡ್ಬೇಕನ್ನೋದು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮಗೆ ಫ್ರಂಟ್ ಓಪನು. ಸೊ ಅದಕ್ಕೆ ಇದು ಓಪನ್ ಆಪೋಸಿಟ್ ಅಲ್ಲಿ ಇದೆ, ಕ್ಲೋಸ್ ನನ್ನ ಸೈಡ್ ಇದೆ. ಇವಾಗ ನಾವು ಫಸ್ಟ್ ತಗೊಳ್ಳೋದೇನು ನಿಮ್ಗೆಲ್ಲರಿಗೂ ಗೊತ್ತು, ಮತ್ತೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಬ್ಯಾಕ್ ಪಾರ್ಟಿಗೆ ಒಂದು 1/2 ಇಂಚು ಮಾರ್ಜಿನ್ ಹಾಕೊತಾ ಇದ್ದೀನಿ ಸ್ಟಿಚಿಂಗ್ ಸಲುವಾಗಿ. ಇದನ್ನ ಎಕ್ಸ್ಟ್ರಾ ಇರೋದು ರಿಮೂವ್ ಮಾಡೋಣ. ಇದು ರಿಮೂವ್ ಆದ್ಮೇಲೆ ಇದು ಬ್ಲೌಸ್ ಬಂದ್ಬಿಟ್ಟು ನನಗೆ 13.5 ಇದೆ, 13.5. ಇವಾಗ ನಾನು ಅದನ್ನ ಇಲ್ಲಿಂದ ಇಲ್ಲಿಗೆ 13.5 ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ಇಲ್ಲಿಂದ 13.5ಗೆ ಅದೇ ತರ ಈ ತರ ಇಲ್ಲಿಂದ ಕೂಡ ಒಂದು 13.5ಗೆ ಅಂದ್ರೆ ಈವನ್ ಬರುತ್ತಾ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮ್ಗೆ. ಇದನ್ನ 13.5. ಮಳೆ ಬರ್ತಾ ಇದೆ ಹೊರಗಡೆ, ತುಂಬಾ ಸೌಂಡ್ ಬರ್ತಾ ಇದೆ. ನಿಮ್ಗೆ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗೆ, ಬಟ್ ನಾನು ಹೇಳೋದು ನಾನು ವಿಡಿಯೋ ಮಾಡೋದಾದ ಮಾಡ್ಲೇಬೇಕಲ್ವಾ. ಇವಾಗ ನೋಡ್ರಿ, ಇದು 13.5 ಲೆಂತ್ ಬಂತು. ಇವಾಗ ಚೆಸ್ಟ್ ನೋಡೋಣ, ವೆಸ್ಟ್ ನೋಡೋಣ. ವೆಸ್ಟ್ ಎಷ್ಟಿದೆಯೋ ನೋಡೋಣ. ಫಸ್ಟ್ ವೆಸ್ಟ್ 25 ಇದೆ, 25 ಇಲ್ಲಿದೆ ಮಾರ್ಕ್. 32 ಚೆಸ್ಟ್ ಇದೆ, 31 ಬರ್ತೀನಿ. ಒಂದು ಎಕ್ಸ್ಟ್ರಾ ಮಾರ್ಜಿನ್ 1 ಇಂಚ್ ಹಾಕೋದು 32 ಆಗುತ್ತೆ. 25 ನಲ್ಲಿ 4ನೇ ಭಾಗ 25 ಇಂಟು 4 ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಬರುತ್ತೆ ನೋಡೋಣ. ಇಲ್ಲಿ ಎಷ್ಟು ಬರುತ್ತೆ ಇವಾಗ 24 ಅಂದ್ರೆ 6 ಕಾಲು ಬರುತ್ತೆ. ಇಲ್ಲಿ 6 ಕಾಲು ಬರುತ್ತೆ, ಸರಿನಾ? 6 ಕಾಲಿಗೆ ಒಂದು ಮಾರ್ಕಿಂಗ್ ಹಾಕೋಣ. ಆಮೇಲೆ 1 ಇಂಚು ಡಾಟು, 1.5 ಇಂಚು ಮಾರ್ಜಿನ್. ಯಾಕಂದ್ರೆ ದಪ್ಪ ಸೈಜ್ ಅಲ್ಲಲ್ಲ, ಸ್ಮಾಲ್ ಸೈಜು, 2 ಇಂಚು ಮಾರ್ಜಿನ್ ಇದಕ್ಕೆ ಬೇಕಿಲ್ಲ. ಇವಾಗ ಇಲ್ಲಿ ಎಷ್ಟು ಹಾಕಿದ್ದೀನಿ, ಟೋಟಲ್ ಎಷ್ಟಾಯ್ತು ನೋಡ್ರಿ. ಇಲ್ಲಿ 7.5 ಆಗಿದೆ. 7.5ಗೆ ಇನ್ನೊಂದು ಅರ್ಧ ಇಂಚು ಸೇರಿಸ್ಬಿಟ್ಟು 8 ಇಂಚು ಇಲ್ಲಿ ಮಾರ್ಕಿಂಗ್ ಆಗ್ತಾ ಇದೆ ಚೆಸ್ಟ್ ಸೈಜ್ಗೆ. ಯಾಕಂದ್ರೆ ಇಲ್ಲಿ 7.5ಗೆ ಒಂದು ಅರ್ಧ ಇಂಚು ಸ್ಮಾಲ್ ಸೈಜ್ ಆದ್ರೆ, ಬಿಗ್ ಸೈಜ್ ಆದ್ರೆ 1 ಇಂಚು ಈ ತರ ಇಲ್ಲಿ ಆಡ್ ಮಾಡ್ಕೋಬೇಕು ಮಿಡಿಲ್ ಚೆಸ್ಟ್ಗೆ. ಇವ್ರದ್ದು ಆಲ್ರೆಡಿ 32 ಇದೆ. 32 ನಲ್ಲಿ ನೋಡಿ ನಾನು 8 ಇಂಚು, 32 ನಲ್ಲಿ 4ನೇ ಭಾಗ 8, ಇಲ್ಲಿ 8 ಹಾಕಿದ್ದೀನಿ. ಇವಾಗ ಇಲ್ಲಿ ನನ್ನ ಮಾರ್ಜಿನ್ಗೆ 1.5 ಇಂಚು ಇಲ್ಲಿ ಆಡ್ ಮಾಡಿದ್ದೀನಿ. ಇವಾಗ ಇದನ್ನ ಈ ಮಾರ್ಕಿಂಗ್ ನ ಮ್ಯಾಚ್ ಮಾಡೋಣ. ಇದು ಕೂಡ ಮ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಡಾಟ್ ಮಾರ್ಕಿಂಗ್ ಹಾಕೋಣ. ಇದರಲ್ಲಿ ಸ್ಮಾಲ್ ಸೈಜ್ ಇದೆಯಲ್ಲ, ಡಾಟ್ ಮಾರ್ಕಿಂಗು ಚೇಂಜ್ ಆಗುತ್ತೆ ನೋಡಿ. ಇವಾಗ ಈ ತರ ಇಲ್ಲಿಂದ ಇಲ್ಲಿ ಮಾರ್ಕ್ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ನಾವು ಇಲ್ಲಿಂದ ಒಂದು 3.5 ಇಂಚಿಗೆ ಮಾತ್ರ ಡಾಟ್ಸ್ ಹಾಕು. 3.5 ಅಥವಾ 3 ಸಾಕು. 3.5 3 ಕಾಲು ಇಷ್ಟರದಾಗ ಇಡ್ಬೇಕು, ಜಾಸ್ತಿ ಹೋಗಂಗಿಲ್ಲ. ಇಲ್ಲೊಂದು ಅರ್ಧ ಇಂಚು, ಇಲ್ಲೊಂದು ಅರ್ಧ ಇಂಚು ಮಾರ್ಜಿನ್ಗೆ ಮಾರ್ಕ್ ಹಾಕೊಂಡು, ಸರಿನಾ? ಇವಾಗ ಬ್ಯಾಕ್ ನೆಕ್ ಡೀಪು, ಟೋಟಲ್ ನೆಕ್ ಡೀಪ್ ಬಂದ್ಬಿಟ್ಟು 10 ಇಂಚಿಗಿದೆ. 10 ಅಂದ್ರೆ ನಾನು ಇಲ್ಲಿಂದ ಒಂದು 10 ಕಾಲಿಗೆ ಇಡ್ತೀನಿ. ಯಾಕಂದ್ರೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತಲ್ಲ, ಸೊ ಇಲ್ಲಿಗೆ ಇಟ್ಬಿಡ್ತಿದ್ದೀನಿ ನಾನು. ಇವಾಗ ಇದು ಡೀಪು, ಇದು ಹೈ ನೆಕ್ ಅಲ್ಲಿ ಬರುತ್ತೆ. ಸೊ ನನಗೆ ಇಲ್ಲಿ ಬ್ಯಾಕ್ ನೆಕ್ಕು ಇದಕ್ಕೆ ಡೋರಿ ಬರಲ್ಲ, ಮತ್ತೆ ಲೇಸು ಬರಲ್ಲ. ಲೇಸ್ ಬರುತ್ತೆ, ಒಂದು 2 ಇಂಚಸ್ ಇಲ್ಲಿ ಪಟ್ಟಿ ಬರುತ್ತೆ. ಸೊ ಶೋಲ್ಡರ್ ನಾನು ಇವ್ರದ್ದು 13.5 ಶೋಲ್ಡರ್ ಇದೆ, ಹಾರ್ಮೋಲ್ 15 ಇದೆ. ಬ್ಯಾಕ್ ನೆಕ್ಕು ಈ ತರ ಬಂದ್ಬಿಟ್ಟು ಈ ತರ ರೌಂಡ್ ನೆಕ್ ಇದೆ. ಅಂದ್ರೆ ಇಲ್ಲಿ ಕೂಡ ಪಟ್ಟಿ ಇದೆ, ಇಲ್ಲೇನು ಓಪನ್ ಆಗಲ್ಲ ಅವ್ರಿಗೆ, ಸರಿನಾ? ಇಲ್ಲೇನು ಓಪನ್ ಆಗ್ಲಾರ್ದಂಗ ಈ ತರ ಇದು ಓವಲ್ ಈ ತರ ಶೇಪ್ ಬಂದಿದೆ. ಇಲ್ಲಿ ನಮ್ಗೆ 2 ಇಂಚು ಪಟ್ಟಿ ಕೊಡು ಅಂತ ಹೇಳಿದ್ದಾರೆ. ಈ ತರ ಹಿಂಗ ಈ ತರ ನೆಕ್ ಬರುತ್ತೆ, ಆಯ್ತಾ? ಈ ನೆಕ್ಗೆ ನಾವು ಇವಾಗ ಇದ್ರಲ್ಲಿ ಶೋಲ್ಡರ್ ಅಲ್ಲಿ ನಾವು ಬ್ಯಾಕ್ ನೆಕ್ ಎಷ್ಟು ಬಂದಿದೆ ನಮ್ಗೆ ಒಂದು 2.5 ಇಂಚು ಅಷ್ಟೇ ತಗೋಬೇಕು. 2.5 ಇಂಚು ಶೋಲ್ಡರ್ ಅಲ್ಲಿ ನಾನು ಏನು ಮೈನಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಬ್ಯಾಕ್ ನೆಕ್ 13.5 ಇದೆಲ್ಲ, ಒಂದು ಅರ್ಧ ಇಂಚು ಮೈನಸ್ ಮಾಡಿ 6 ಇಂಚ್ ಇಟ್ಕೊಂಡು ಮೈನಸ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚು ಮಾಡಿದ್ದೀನಿ ಸಾಕಷ್ಟೇ, 6.5 ಇಟ್ಟಿದ್ದೀನಿ. ಇವರು 6 ಮೂಲ 15 ಇದೆ.
ಸೊ ಅದು 6 ಇಟ್ಕೊಂಡ್ರೆ ಆಗುತ್ತಾ ಇಲ್ಲ ಅನ್ನೋದು ಒಂದ್ಸರಿ ನೋಡೋಣ, ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಎಲ್ಲ ಮೆಜರ್ಮೆಂಟ್ಗೆ ಹಾರ್ಮೋಲ್ಗೆ ಶೋಲ್ಡರ್ಗೆ ಸೆಟ್ಟಿಂಗ್ ಆಗಲ್ಲ, ನಾವು ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ತರ ಚೆಕ್ ಮಾಡ್ಕೊಳ್ಳೋಣ. ಇದು ಎಷ್ಟು ಬಂದಿರಿದೆ, 15ವರೆ ಬರ್ಬೇಕು ನಮ್ಗೆ. ಇಲ್ಲಿ ಒಂದು 1/2 ಇಂಚು ಡೌನ್ ಹೋಗುತ್ತೆ, ಇಲ್ಲಿಂದ ನೋಡೋಣ ಎಷ್ಟಿದೆ ಅಂತ. ಇದು 14, 7.25 ಬರ್ತಾ ಇದೆ, 14ವರೆ ಬಂದಿದೆ. 15 ಬರ್ಬೇಕು, ಅವಾಗ ಇನ್ನೊಂದು ಚೂರು ಡೌನ್ ತಗೋಬೇಕು ಈ ತರ. ಇವಾಗ ಮತ್ತೊಂದ್ಸಲ ಚೆಕ್ ಮಾಡೋಣ. 1/4 ಇಂಚು, 7ವರೆ ಬಂದು 1/4 ಇಂಚು ಬಂತು. ಆ 1/4 ಇಂಚು ಇಲ್ಲಿ ನಾವು ಡೌನ್ ಮಾಡೋಣ, ಸರಿನಾ? ಇವಾಗ ನಾನು ಒಂದು 3.25 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಯಾಕಂದ್ರೆ 1/2 ಇಂಚು ಸ್ಟಿಚಿಂಗ್ ಅಲ್ಲಿ ಹೋದ್ರೆ 3.25 ಇಂಚು ಇಲ್ಲಿ ನನಗೆ ಡಬಲ್ ಮೇಲೆ ರೆಡಿ ಆಗುತ್ತೆ. ಅಂದ್ರೆ ಈಗ ನಾನು 3 ಇಂಚ್ ಇಟ್ರೆ 6 ಇಂಚ್ ಆಗುತ್ತೆ ಮಿಡಿಲ್ ರೌಂಡ್ ನೆಕ್ ಕಟಿಂಗ್ ಆದ್ಮೇಲೆ, ಸ್ಟಿಚಿಂಗ್ ಆದ್ಮೇಲೆ. 3.25 ಇಟ್ರೆ 6ವರೆ ಆಗುತ್ತೆ. ಹೈ ನೆಕ್ ಅಲ್ವಾ, ಸ್ವಲ್ಪ ಡೀಪ್ ಆಗಿ ಇರಲಿ. 3.25 ಇಟ್ಟಿದ್ದೀನಿ. ಡೌನ್ಗೆ 2ವರೆ, ಇದು 2ವರೆಗೆ ಇಟ್ಟಿದ್ದೀನಿ. ಇಲ್ಲಿಂದ ಮತ್ತೆ 1.5 ಇಲ್ಲಿ ಇಟ್ಟಿದ್ದೀನಿ, ಸರಿನಾ? ಇಲ್ಲಿಂದ 2ವರೆ, ಇಲ್ಲಿಂದ 1ವರೆ, ಇದು. ಆಮೇಲೆ ಇದನ್ನು ರಿಮೂವ್ ಮಾಡೋಣ, ಇದೇನು ಅವಸರ ಇಲ್ಲ. ನಾನು ಡ್ರಾಯಿಂಗ್ ನಿಮ್ಗೆ ಅಷ್ಟು ತೋರಿಸಿರೋದು. ಇದು ಒಂದು ಬ್ರಾಡ್ ಅಲ್ಲಿ 7 ಇಂಚಸ್ ಬೇಕಂತ ಅವ್ರಿಗೆ. ಸೊ ನಾನು 3.25 ಇಡ್ತಾ ಇದ್ದೀನಿ, ಯಾಕಂದ್ರೆ 1/4 ಇಂಚು ಸ್ಟಿಚಿಂಗ್ ನಲ್ಲಿ ಬರುತ್ತಲ್ಲ, ಅದಕ್ಕೋಸ್ಕರ. ಇವಾಗ ನೋಡ್ರಿ, ಇವಾಗ ಇದೇ ತರ ಸ್ಟ್ರೇಟ್ ಮಾರ್ಕಿಂಗ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ, ಇದು ಮಧ್ಯದಲ್ಲಿ ನಿಮ್ಗೆ ಗೊತ್ತಿತ್ತು, ಹೊಸೊಬ್ರಾದ್ರೆ ಹಿಂಗೆ ಇಟ್ಕೊಂಡು ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಹಂಗೆ ಹಾಕೊಳ್ಳಿ. ಇದನ್ನ ತಂದು ಇಲ್ಲಿ ಕಾರ್ನರ್ಗೆ ಒಂದು ರೌಂಡ್ ಈ ತರ 1 ಇಂಚಿಗೆ ಅಥವಾ ಸುಮ್ಮನೆ ರೆಫರೆನ್ಸ್ಗೆ ಒಂದು ಮಾರ್ಕಿಂಗ್ ಹಾಕಿ. ಇದನ್ನ ತಂದು ಗೋಲ್ ತಗೊಂಬಂದು ಇದಕ್ಕೆ ಟಚ್ ಮಾಡಿ ಈ ತರ. ಆಮೇಲೆ ಇದನ್ನ ತಂದು ಈ ತರ, ಇದು ರೌಂಡ್ ನೆಕ್ ಆಯ್ತು. ಬ್ಯಾಕ್ ನೆಕ್ ಇದು ಅವ್ರಿಗೆ 7 ಇಂಚು ಬೇಕಲ್ಲ, ನಾನು 3.25 ಹಾಕಿದ್ದೀನಿ ಇಷ್ಟೇ. 3.25 ನಾನು ಕಟ್ ಮಾಡ್ಕೋಬೇಕು ಇಲ್ಲಿ, ಸರಿನಾ? ಇದು ಬ್ಯಾಕ್ ನೆಕ್ ಮಾರ್ಕಿಂಗು. ಇಲ್ಲಿಂದ ಇಲ್ಲಿಗೆ, ಇಲ್ಲಿ ನಿಮ್ಗೆ ಬರಲಿಲ್ಲ ಅಂದ್ರೆ ಇಲ್ಲೊಂದು ರೌಂಡ್ಗೆ ಮಾರ್ಕಿಂಗ್ ಹಾಕೊಂಡು ಇದು ತರ ರೌಂಡ್ ಮಾಡ್ಕೊಳ್ಳಿದ್ದಾನೆ. ಇದು ಟೋಟಲ್ ಬ್ಯಾಕ್ ನೆಕ್ ಮಾರ್ಕಿಂಗ್ ಆಯ್ತು. ಇಲ್ಲಿ ಒಂದು 1/4 ಇಂಚಿಗೆ ಡೌನ್ ಮಾಡ್ಕೋಬೇಕು. ಅದಕ್ಕೆ ಹೈ ನೆಕ್ ಅಲ್ವಾ, ಸ್ವಲ್ಪ ಡೌನ್ ಮಾಡ್ಕೋಬೇಕು. ಇದು ಅರ್ಥ ಆಗಿದೆ ಅನ್ಕೊಂತೀನಿ ನಿಮ್ಗೆ. ನಾನು ಇದು ವೆಸ್ಟ್, ಚೆಸ್ಟ್, ಶೋಲ್ಡರು, ಆರ್ಮೋಲ್, ಇದು ಮೆಜರ್ಮೆಂಟ್, ಟೋಟಲ್ ಮೆಜರ್ಮೆಂಟ್ ಆಯ್ತು. ನಾನು ರೆಫರೆನ್ಸ್ಗೆ ಈ ಮಾರ್ಕಿಂಗ್ ಹಾಕಿ ನಿಮ್ಗೆ ತೋರಿಸಿರೋದು. ಅದನ್ನ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ನಾನು ಇದೆಲ್ಲಾನು ಕಟ್ ಮಾಡ್ತಾ ಇಲ್ಲ, ಓನ್ಲಿ ಬ್ಯಾಕ್ ಪಾರ್ಟ್, ಶೋಲ್ಡರ್ ಲಿಂತ, ಆರ್ಮೋಲ್ ಲಿಂತ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಟೋಟಲ್ ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಆದ್ಮೇಲೆ ನಾನು ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡ್ತೀನಿ. ಇದಾಯ್ತು ಬ್ಯಾಕ್ ಪಾರ್ಟ್ ಕಟಿಂಗು. ಇಲ್ಲಿ ನಾವು ಇಷ್ಟು ಮಾರ್ಕಿಂಗ್ ಹಾಕೊಂಡು ಇಲ್ಲಿಂದ ಒಂದು ಮಾರ್ಕಿಂಗ್ ಹಾಕೋ. ಇಲ್ಲಿ ಕೂಡ ಹೊಸೊಬ್ರಾದ್ರೆ ಇಲ್ಲಿ ಕೂಡ ಒಂದು ಮಾರ್ಕಿಂಗ್ ಹಾಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಮಾರ್ಕಿಂಗು ನಾನು ಸ್ಟಿಚಿಂಗ್ ಸಲಾಗಿ ಹಾಕಿದ್ದೀವಿ ಅಂತ. ಇದೊಂದು ಮಾಡಿದ್ಮೇಲೆ ಇದು ಕ್ರಾಸು 1/4 ಇಂಚು ಇಲ್ಲಿ ಕ್ರಾಸ್ ತೆಗಿಬೇಕು. ಆಮೇಲೆ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಈಗ ಓಪನ್ ನಮ್ಮ ಸೈಡ್ ಬಂತಲ್ಲ, ಈ ತರ ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಹಾಕ್ಬೇಕು. ಬ್ಯಾಕ್ ಪೀಸ್ ತಂದು ಫ್ರಂಟ್ ಮೇಲೆ ಈ ತರ ಇಟ್ಬಿಡ್ಬೇಕು. ಇಟ್ಬಿಟ್ಟು ಇವಾಗ ಇದು ಸ್ಕೇಲ್ ಇದೆಯಲ್ಲ, ಸ್ಕೇಲ್ಗೆ ಇದು ರಫ್ಲಿ ಇದೆಯಲ್ಲ ಕ್ಲಾತ್, ಇದನ್ನ ನಾನು ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದನ್ನ ರಿಮೂವ್ ಮಾಡೋಣ. ಆಮೇಲೆ ಇಲ್ಲಿ ನೀಟಾಗಿ ಇಟ್ಕೋಬೇಕು. ಬ್ಯಾಕ್ ಪಾರ್ಟ್ ತಂದು ಇಲ್ಲಿ ಇದ್ರ ಮೇಲೆ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡ್ಮೇಲೆ ಇವಾಗ ಏನು ಮಾಡಬೇಕು, ಇಲ್ಲಿ ಒಂದು 1/2 ಇಂಚು, ಇಲ್ಲಿ ಒಂದು 1/2 ಇಂಚು, ಇಲ್ಲೂ 1/4 ಸಾಕು. ಯಾಕಂದ್ರೆ ಚಿಕ್ಕ ಸೈಜ್ ಅಲ್ವಾ, ಸ್ಮಾಲ್ ಸೈಜಲ್ಲಿ ಅದಕ್ಕಿಂತ ಜಾಸ್ತಿ ಬೇಡ. 1/4, 1/2 ಸಾಕು. ಯಾಕಂದ್ರೆ ಕಪ್ಸೂನು ಇದರಲ್ಲೇ ಸೆಟ್ ಮಾಡ್ಕೋಬೇಕು ನಾವು. ಈ ತರ ಇಲ್ಲಿ ಮಾರ್ಕಿಂಗ್ ಹಾಕೋಬೇಕು. ಇಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಇರಬೇಕು. ಫ್ರಂಟಲ್ಲಿ ಒಂಚೂರು ಜಾಸ್ತಿ ಬಂದರೂ ನಡ್ತದೆ. ಒಂದು 1/2 ಇಂಚು ಜಾಸ್ತಿ ಕ್ರಾಸ್ ತಗೋಬೇಕು ಈ ಪೋರ್ಷನ್ ಅಲ್ಲಿ, ಸರಿನಾ? ಈಗ ಮಿಕ್ಕಿದೆಲ್ಲ ಸೇಮ್ ಇದೇ ತರನೇ ಮಾರ್ಕಿಂಗ್ ಹಾಕೋಬೇಕು ನಾವು. ಇದೇ ತರ ಮಾರ್ಕಿಂಗ್ ಹಾಕೊಂಡು ಇದನ್ನ ಕಟಿಂಗ್ ಮಾಡೋಣ. ಇದು ಕಟಿಂಗ್ ಆದ್ಮೇಲೆ ಇದನ್ನ ಇದೆಯಲ್ಲ, ಇದನ್ನ ಈ ಬ್ಯಾಕ್ ಪೀಸ್ ಬಾಜು ಇಟ್ಬಿಟ್ಟು
ಇದನ್ನ ಕಟಿಂಗ್ ಮಾಡೋಣ. ಇದಾಯ್ತು. ಇವಾಗ ಫ್ರಂಟ್ ಪಾರ್ಟ್ ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ ಮಾರ್ಕಿಂಗ್ ಹಾಕೋಣ ಇಲ್ಲಿ. ಇದಾಯ್ತು. ಫ್ರಂಟ್ ನೆಕ್ 7 ಇಂಚ್ ಇದೆ, 7 ಇಂಚಸ್ ಇದೆ. ಇವಾಗ ನಾನು ಇಲ್ಲಿ ಎಷ್ಟು ಹಾಕಿದ್ದೀನಿ ಮಾರ್ಕಿಂಗು 3 ಕಾಲು ಹಾಕಿದ್ದೀನಿ. ಇಲ್ಲಿ ಕೂಡ 3 ಕಾಲಿಗೆ ಒಂದು ಮಾರ್ಕ್ ತಗೊಂಡು ಒಂದು 7 ಇಂಚಿಗೆ ಮಾರ್ಕ್ ಹಾಕೊಂಡು ಇದನ್ನ ಇವಾಗ ಈ ತರ ರೌಂಡ್ ತಗೋಬಾರ್ದು, ಸರಿನಾ? ಇದು ಬರಬೇಕು ಇಲ್ಲಿಂದ ಒಂದು, ಯಾಕಂದ್ರೆ ಜಾಸ್ತಿ ಬ್ರಾಡ್ ಆಗ್ಬಿಡುತ್ತೆ, ಇಲ್ಲಿ ಲೂಸ್ ಆಗ್ಬಿಡುತ್ತೆ. ಈ ಪೋರ್ಷನ್ ಫ್ರಂಟ್ ಪೋರ್ಷನ್ ಲೂಸ್ ಆಗುತ್ತೆ. ಸೊ ಅದು ಸಂಬಂಧ ನಾವ್ ಇದನ್ನ ಏನ್ ಮಾಡ್ಬೇಕು ಗೊತ್ತಾ, ಈ ತರ ತಗೋಬೇಕು. ಫ್ರಂಟ್ ಪಾರ್ಟ್ ಈ ತರ ತಗೋಬೇಕು. ಈ ತರ ಇದನ್ನ ಗೋಲಾಗಿ ಈ ತರ ತಗೊಳಕ್ ಹೋಗ್ಬಾರ್ದು ಫ್ರಂಟ್ ಪಾರ್ಟ್ ನ, ಯಾಕಂದ್ರೆ ಶೋಲ್ಡರ್ ಚಿಕ್ಕದು, ಸೈಜು ಚಿಕ್ಕದು. ಅದ್ರ ಸಲುವಾಗಿ ನಾವ್ ಇದನ್ನ ಈ ತರ ತಗೋಬೇಕಷ್ಟೇ. ಫ್ರಂಟ್ ಪಾರ್ಟ್ ಇಲ್ಲಿ ನಾವು ಇದು ಮಾಡಿದ್ರೆ ಶೋಲ್ಡರ್ ಗ್ರಿಪ್ ನೀಟಾಗಿ ಕೂಡುತ್ತೆ. ಆಮೇಲೆ ಪಾಯಿಂಟೆಡ್ ಮಾರ್ಕ್ ಹಾಕೋಣ. ಪಾಯಿಂಟೆಡ್ಗೆ ಮೇಲಿಂದ ನನಗೆ ಇಲ್ಲಿ ಸ್ಟಿಚಿಂಗ್ ಸಲಾಗಿ ಬಿಟ್ಬಿಟ್ಟು 9ವರೆಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಆಮೇಲೆ ಈ ಕಡೆ ನನ್ನ ಕಡೆಯಿಂದ ಒಂದು 4 ಇಂಚಿಗೆ 4 ಅಥವಾ 3 ಮುಕ್ಕಾಲು ಹಾಕ್ತಾ ಇದ್ದೀನಿ, ಚಿಕ್ಕ ಸೈಜ್ ಅಲ್ವಾ. ಇಲ್ಲಿಂದ ಒಂದು 3 ಕಾಲ್ಗೆ ಹಾಕಿದ್ದೀನಿ. ಇದನ್ನ ತಂದು ಇದಕ್ಕೆ ಮ್ಯಾಚ್ ಮಾಡೋಣ. ಈ ತರ ಆದ್ಮೇಲೆ ಇಲ್ಲಿ ಒಂದು ಕಾಲಿಗೆ 1ವರೆಗೆ ಹಾಕಿದ್ದೀನಿ, 1ವರೆಗೆ ಹಾಕಿ ಇಲ್ಲಿ 1-2 ಇಂಚ್ ಸ್ಟೇಟ್ ಮಾರ್ಕಿಂಗ್ ತಗೊಂಡ್ಬಿಟ್ಟು ಆಮೇಲೆ ಇದನ್ನ ಶೇಪ್ ತಗೊಳ್ಳೋಣ. ಸ್ವಲ್ಪ ದೊಡ್ಡ ಸೈಜ್ಗೆ ಬೇರೆ ಮೆಜರ್ಮೆಂಟ್ ಇರುತ್ತೆ, ಚಿಕ್ಕ ಸೈಜ್ಗೆ ಇನ್ನೊಂದು ಬೇರೆ ಮೆಜರ್ಮೆಂಟ್, ಈ ತರ ಬರುತ್ತೆ. ಇವಾಗ ನಾವು ಇದನ್ನ ಕಟಿಂಗ್ ಮಾಡೋಣ. ಇದು ಎಕ್ಸ್ಟ್ರಾ ಕಟಿಂಗ್ ಕೂಡ ಇದರಲ್ಲಿ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಈ ಪೋರ್ಷನ್ ಕಟಿಂಗ್ ಮಾಡೋಣ. ಇದನ್ನ ಆಮೇಲೆ ಈ ಪೋರ್ಷನ್ ಕೂಡ ಕಟಿಂಗ್ ಮಾಡ್ಕೊಳ್ಳೋಣ. ಶೇಪ್ ನೀಟಾಗಿ ಬರಬೇಕು. ಇಲ್ಲಿ ಒಂದು ಕಟ್ ಹೊಡಬೇಕು. ಇವಾಗ ನೋಡ್ರಿ, ಇಲ್ಲಿ ಈ ತರ ಇಟ್ಟಿದ ಮೇಲೆ ಇಲ್ಲಿ ಒಂಚೂರು ನಮ್ಗೆ ಎಕ್ಸ್ಟ್ರಾ ಕಟಿಂಗ್ ಇದು ಮಾಡ್ಬೇಕು. ಇವಾಗ ನೋಡ್ರಿ, ಇದು ಈ ತರ ಆದ್ಮೇಲೆ ಕಪ್ಸ್ ಇರ್ತಾವಲ್ಲ, ಕಪ್ ತಗೊಂಡು ಒಂದ್ಸಲ ಚೆಕ್ ಮಾಡ್ಕೋಬೇಕು ನಾವು, ಈ ಸ್ಟಿಚಿಂಗ್ ಎಲ್ಲಿವರೆಗೂ ಬರ್ತಾ ಇದೆ. ಯಾಕಂದ್ರೆ ಕಪ್ ಇಟ್ಟಿದ್ಮೇಲೆ ಲುಕ್ಸ್ ಪಟ್ಟಿಗೆ ಮಾರ್ಕಿಂಗ್ ಸಿಗಲ್ಲ. ಆ ತರ ಕಟಿಂಗ್ ಮಾಡ್ತಾರೆ ಕೆಲವೊಂದ್ ಜನ. ಹೊಸೊಬ್ರು ಕಲಿಯೋರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಈ ಕಪ್ ಇಟ್ಟಿಬಿಟ್ಟಿದ್ಮೇಲೆ ಇಲ್ಲಿ ಉಕ್ಸ್ ಮಾರ್ಜಿನ್ ಸಿಗಲ್ಲ. ಸೊ ಆ ತರ ಆಗ್ಬಾರ್ದು. ಇದನ್ನ ಏನ್ ಮಾಡ್ಬೇಕಾದ್ರೆ ಈ ತರ ಕಪ್ಪು ಫೋಲ್ಡ್ ಮಾಡ್ಕೊಂಡು ಮತ್ತೆ ಈ ತರ ಇದು ಫೋಲ್ಡ್ ಮಾಡ್ಕೊಂಡು ಈ ತರ ಇಲ್ಲಿ ಮಾರ್ಕಿಂಗ್ ಇಟ್ಕೊಂಡು ನೋಡ್ರಿ, ಇದು ಮಿಡಿಲ್ ಮಾಡಿ ಇಲ್ಲಿ ಕರೆಕ್ಟ್ ಆಗಿ ಇಟ್ಬಿಟ್ಟು ಈ ತರ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡ್ಬೇಕು. ಈ ತರ ಈ ಕಪ್ ಅಂಬೋದು ಇಲ್ಲಿ ಕೂಡ್ಬೇಕು. ಈ ತರ ನೀವು ಮಾರ್ಕ್ ಹಾಕಿ ನೋಡಿದ್ರೆ ಕೂಡ ನೀಟಾಗಿ ಬಂದಿದೆಯಾ ಇಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ತರ ಇಲ್ಲಿ ಕೂಡುತ್ತೆ ಕಪ್ಪು. ಇದೇ ತರ ಗೋಲು ಸ್ಟಿಚಿಂಗ್ ಆದ್ಮೇಲೆ ಇದೇ ತರ ಕಪ್ಪು ಇಲ್ಲಿ ಸೆಟ್ ಆಗುತ್ತೆ. ನಿಮ್ಗೆ ಇಲ್ಲಿ ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಬಿಕ್ಕುತ್ತೆ. ಕರೆಕ್ಟ್ ಆಗಿ ಮಿಡಿಲ್ಗೆ ಎಷ್ಟು ಬರ್ಬೇಕೋ ಪಾಯಿಂಟೆಡ್ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ, ಸರಿನಾ? ಈ ಮಿಡಿಲ್ ಸ್ಟಿಚಿಂಗ್ ಹೋದ್ಮೇಲೆ ನಮ್ಗೆ 7 ಇಂಚು ಬರ್ತಾ ಇದೆ. ಸೊ 7 ಇಂಚು ಈ ಸೈಜ್ಗೆ 7 ಇಂಚೇ ಬರುತ್ತೆ ಅಷ್ಟೇ. ಈ ತರ ನೋಡ್ಕೋಬೇಕು, ಸರಿನಾ? ಈ ತರ ಕಪ್ ಮೆಜರ್ಮೆಂಟ್ ನೋಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಈಗ ಈ ತರವು ಕಪ್ ಇರ್ತೀವಲ್ಲ, ಈ ತರ ಇನ್ನೆರಡು 4 ಪೀಸ್ ಕಟ್ ಮಾಡ್ಕೋಬೇಕು ಇದರಲ್ಲಿ ಕಪ್ಸ್ ಅಲ್ಲಿ, ಆಯ್ತಾ? ಇವಾಗ ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. ಇದು ನೋಡ್ರಿ, ಇಲ್ಲಿಂದ ಮತ್ತೆ ಇಲ್ಲಿಂದ ರೌಂಡ್ ಕಟಿಂಗ್. ನೋಡ್ರಿ, ಓಪನ್ ಮಾಡಿದ್ರೆ ಈ ತರ ಬರುತ್ತೆ. ಈ ತರ ಇದು ಮಾರ್ಕಿಂಗ್ ತರ ಕಾಣಿಸ್ತದೆ. ನೀವು ನೋಡ್ರಿ, ನೀಟಾಗಿ ಈ ತರ ಬಂದಿದೆ. ಇದು ಬ್ಯಾಕ್ ಪಾರ್ಟ್. ಇದ್ರ ಮೇಲೆ ನಾನು ಲೇಸ್ ಅಟ್ಯಾಚ್ ಮಾಡ್ತೀನಿ ಸ್ಟಿಚಿಂಗ್ ಆಗ್ಬೇಕಾದ್ರೆ. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋಣ. ಎಕ್ಸ್ಟ್ರಾ ಯಾವಾಗಲೂ ನೀಟಾಗಿ ಕಟ್ ಮಾಡಿ ರಿಮೂವ್ ಮಾಡ್ಬೇಕು. ಅದನ್ನ ಎಕ್ಸ್ಟ್ರಾ ಬಂದಿದ್ದು ಇಟ್ಕೋಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತಲ್ಲ, ಮತ್ತೆ ಒಂದು 1/2 ಇಂಚು ಮಾರ್ಜಿನ್ ಹಾಕೊಂಡು ಸ್ಲೀವ್ಗೆ ಸ್ಮಾಲ್ ಬಫ್ ಬೇಕಂತ ಇವರಿಗೆ. ಸೊ ಸ್ಲೀವ್ ಲೆಂತ್ ಎಷ್ಟಿದೆ ನನಗೆ 9ವರೆ ಇದೆ.
9:15 ಅಂದ್ರೆ ಇಲ್ಲಿಂದ 9:15ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಸ್ಟಿಚಿಂಗ್ ಪರ್ಪಸ್ ಇನ್ನೊಂದು ಮಾರ್ಕ್ ಹಾಕಿದ್ದೀನಿ ಆಯ್ತಾ. ಇವಾಗ ಇಲ್ಲಿಂದ ನಾನು 1 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕೊಂಡು ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಇಲ್ಲಿಂದ ಒಂದು 3.5 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ತಾ ಇದೀನಿ. ಡೌನ್ ಹೋಗುತ್ತಲ್ಲ, 3.5 ಬಂದ್ರೆ 3.5, ಇಲ್ಲಾಂದ್ರೆ 3ಗೆ ಬರುತ್ತೆ. ಜಾಸ್ತಿ ದಪ್ಪ ಇದ್ದವ್ರಿಗೆ ಡೌನ್ಗೆ ಹೋಗುತ್ತೆ, ಸ್ವಲ್ಪ ಸಣ್ಣ ಇದ್ದವ್ರಿಗೆ ಮೇಲೆ ಇರುತ್ತೆ. ನೋಡೋಣ, ಚೆಕ್ ಮಾಡಿ ನೋಡೋಣ. ಇದು 4.25. ಇವಾಗ ಹಾರ್ಮೋಲ್ ನನ್ಗೆ 7.25 ಬರಬೇಕು ನೋಡ್ರಿ. ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ, ಇದೇ ಮಾರ್ಕು ಕರೆಕ್ಟಾಗಿ ಬಂದಿದೆ ಇಲ್ಲಿಗೆ. ಇವಾಗ ಇಲ್ಲಿಂದ ಇದು ಎಕ್ಸ್ಟ್ರಾ ಮಾರ್ಕಿಂಗ್. ಇದು 9.25 ಅಂದ್ರೆ 9 ಅಂದ್ರೆ 4.25 ಇಲ್ಲಿ ಬರುತ್ತೆ. ಆಮೇಲೆ ಸ್ಮಾಲ್ ಬಫ್ ಬೇಕಲ್ಲ, ಸೊ ನಾನು ಇಲ್ಲಿ ಒಂದು 2.5 ಇಂಚು ಇಡ್ತಾ ಇದ್ದೀನಿ. ಜಾಸ್ತಿ ಬೇಕಾದ್ರೂ ಇಟ್ಕೋಬಹುದು. ಇಲ್ಲಿಂದ ಒಂದು 3 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ತಾ ಇದ್ದೀನಿ ನಾನು. ಈ ಶೇಪ್ಗೆ ಟಚ್ ಮಾಡ್ಬೇಕಲ್ಲ, 2.5ಗೆ ಇಲ್ಲಿ ಮಾರ್ಕಿಂಗ್ ಹಾಕೊಂಡು ಇದು ನೋಡ್ಕೊಂಡು ಈ ತರ 3 ಜಾಸ್ತಿ ಆಗುತ್ತೆ. ಸ್ಮಾಲ್ ಸೈಜ್ ಇಟ್ಕೊಳ್ಳೋಣ, ಒಂದು 2.5ಗೆ ಹಾಕೊಳ್ಳೋಣ. ಯಾಕಂದ್ರೆ ಚಿಕ್ಕ ಸ್ಮಾಲ್ ಬಾಕ್ಸ್ ಅಲ್ವಾ. ಈ ತರ ಕಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಮಾರ್ಕ್ ಇಟ್ಕೊಂಡ್ರೆ ನಮ್ಗೆ ಇಲ್ಲಿಗೆ ಬಫ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಒಂದು 3 ಇಂಚಿಗೆ ಹಾಕಿದ್ದೀನಿ ನಾನು. ಇವಾಗ ನೋಡ್ರಿ, ಇದು ಕಟ್ ಮಾಡೋಣ. ಎಕ್ಸ್ಟ್ರಾ ಕಟಿಂಗ್ ಬೇಕಾದ್ರೆ ಕಟ್ ಮಾಡ್ಬೋದು, ಫ್ರಂಟ್ ಸೈಡ್ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನಾನೇನು ಎಕ್ಸ್ಟ್ರಾ ಕಟಿಂಗ್ ಮಾಡ್ತಾ ಇಲ್ಲ, ಸ್ಮಾಲ್ ಸೈಜ್ ಅಲ್ವಾ. ನಾನು ಇಲ್ಲಿಂದ ಇದು ನೋಡ್ರಿ ಈ ತರ ಮಾರ್ಕಿಂಗ್ ಹಾಕಿ ಇಲ್ಲಿಗೆ ಒಂದು ಕಟ್ ಹಿಡಿತಾ ಇದ್ದೀನಿ. ಯಾಕಂದ್ರೆ ಬಫ್ ಬರ್ಬೇಕಾಗಿದ್ದು ನನ್ಗೆ ಇಲ್ಲಿಗೆ ಬರಬೇಕು. ಕರೆಕ್ಟಾಗಿ ಇಲ್ಲಿಗೆ ಬಂದ್ರೆ ಸೆಟ್ ಆಗುತ್ತೆ. ಇದು ಬಫ್ ಇಲ್ಲಿಗೆ ಬಂದು ಇಲ್ಲಿವರೆಗೆ ನಾನು ಚಿಕ್ಕದು ಹಾಕ್ಬಿಟ್ಟು ಈ ತರ ಇಲ್ಲಿಗೆ ಸೆಟ್ ಮಾಡಬೇಕು. ಸಣ್ಣ ಇದು ಬಫ್ ಆಯ್ತು. ಇವಾಗ ಮೇನ್ ಪೀಸ್ ಮೇಲೆ ಕಟ್ ಮಾಡೋಣ. ಫಸ್ಟ್ ಈ ತರ ಬಂದಿದ್ದ ಡಿಸೈನ್ಗಳಿಗೆ ಫಸ್ಟ್ ಸ್ಲೀವ್ಸೇ ಕಟ್ ಮಾಡಬೇಕು. ಯಾಕಂದ್ರೆ ಮರ್ತು ಬಿಟ್ಟು ಈ ತರ ಕಟ್ ಮಾಡಿದ್ಮೇಲೆ ಸ್ಲೀವ್ಸ್ಗೆ ಕ್ಲಾತ್ ಅಡ್ಜಸ್ಟ್ ಆಗಲ್ಲ. ಯಾಕಂದ್ರೆ ಈ ತರ ಬರೋ ಬ್ಲೌಸಸ್ ಎಲ್ಲ ಇದೇ ತರನೇ ಇದಾವೆ. ಇವಾಗ ಅದು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೀವು. ಇದು ನೋಡ್ರಿ, ಇದು ಕರೆಕ್ಟಾಗಿ ಇಟ್ಕೊಂಡು ಸೆಟ್ ಮಾಡ್ಕೋಬೇಕು. ಇವಾಗ ಇದು ಜಾಸ್ತಿ ಇದೆ, ಕಡಿಮೆ ಇದೆ, ಇದರಲ್ಲಿ ವರ್ಕ್ ಜಾಸ್ತಿ ಇದೆ, ಇದೆಲ್ಲ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಸಡನ್ಲಿ ಹಂಗೆ ಹಾಕ್ಬಿಟ್ಟು ಕಟ್ ಮಾಡಿದ್ರೆ ಬ್ಲೌಸ್ಗಳು ಹಾಳಾಗ್ತವೆ. ಇದೆಷ್ಟಿದೆ 1.5. ಇದೆಲ್ಲಾನು ಚೆಕ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಕೂಡ 1.5 ಬರಬೇಕು. 1.5 ಇಂಚಿಗೆ ಇಷ್ಟು ಪೀಸ್ನ ನಾವು ರಿಮೂವ್ ಮಾಡ್ಬೇಕು. ಇಲ್ಲಿ ಇವೆರಡು ಕೂಡಿಸ್ಕೊಂಡು ಇದು ನೋಡಿಲ್ಲ ಅಂದ್ರೆ ಇದು ಒಂದು ಹೆಚ್ಚಿಗೆ ಬರುತ್ತೆ, ಒಂದು ಕಡಿಮೆ ಬರುತ್ತೆ. ಆ ತರ ಮಾಡಕ್ ಹೋಗ್ಬಾರ್ದು. ಇದು ಇಲ್ಲಿಗೆ ನಮ್ಗೆ ಮಾರ್ಕಿಂಗ್ ಆಗುತ್ತೆ. ಇದು ನೋಡ್ರಿ, ಇವಾಗ ಇದು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಇದ್ರ ಮೇಲೆ ಈ ತರ ನಿಮ್ಗೆ ಬಂದಿಲ್ಲ ಅಂದ್ರೆ ಇಲ್ಲಿ ಒಂದು ಪಿನ್ ಮಾಡ್ರಿ. ನಾನು ಕೂಡ ಒಂದು ಪಿನ್ ಮಾಡ್ತೀನಿ, ನಿಮ್ಗೆ ತೋರ್ಸಕ್ಕೆ ಮಾಡ್ತಾ ಇದೀನಿ. ಇದೊಂದು ಮಿಷಿನ್ ಹಿಡಿಲಿಂತ ಪಿನ್ ಮಾಡಿದೀನಿ. ಆಮೇಲೆ ಇದನ್ನ ಕರೆಕ್ಟಾಗಿ ಇದು ಕೆಳಗೆ ಬಂತು ನೋಡ್ರಿ. ಇದು ನೋಡ್ಕೋಬೇಕು ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು. ಯಾಕಂದ್ರೆ ನಿಮ್ಗೆ ಹೊಸೊಬ್ಬರಿಗೂ ಗೊತ್ತಾಗಲ್ಲ, ಅದಕ್ಕೆ ನಾನು ಇಷ್ಟೆಲ್ಲ ನಿಧಾನವಾಗಿ ಹೇಳ್ತಿರೋದು. ಇದು ಪೋರ್ಷನ್, ಇದನ್ನ ಕಟ್ ಮಾಡಬೇಕು. ಇದನ್ನ ನಮ್ಗೆ ಬೇಕಿಲ್ಲ, ಯಾಕಂದ್ರೆ ಇದು ಎಕ್ಸ್ಟ್ರಾ ಬಂದಿರೋದು, ಇದು ಸಮ ಬರಲ್ಲ. ಇದು ಕೂಡ ಕ್ರಾಸೇ ಇದೆ, ಬಟ್ ಸ್ಟಿಚಿಂಗ್ ಅಲ್ಲಿ ಸ್ವಲ್ಪ ಇಲ್ಲಿ ಹಿಂಗ್ ಹೋಗ್ಬಿಟ್ರೂ ತೊಂದ್ರೆ ಇಲ್ಲ. ಬಟ್ ಜಾಸ್ತಿ ಹೆಚ್ಚ ಕಡಿಮೆ ಇರಬಾರ್ದು. ಇದು ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಇದು ಇದೆಯಲ್ಲ, ಇದ್ರ ಮೇಲೆ ಇಟ್ಕೊಂಡು ಇಲ್ಲಿಂತಾನೆ ಇಟ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಇನ್ನ ಜಾಯಿಂಟ್ ಬರುತ್ತೆ ಬ್ಯಾಕ್ ಸೈಡ್ಗೆ. ಇದು ಪಫ್ ಸ್ಲೀವ್ಸ್ ಅಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡ್ಕೊಂಡು ಸ್ವಲ್ಪ ಹೆಚ್ಚಿಗಿದ್ರೆ ಪರವಾಗಿಲ್ಲ, ಕಡಿಮೆ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಕಟ್ ಆಗ್ತಾ ಇದೆ ಡಿಸೈನು, ಇನ್ನೇನು ಆಗಲ್ಲ. ಯಾಕಂದ್ರೆ ಬ್ಯಾಕ್ ಸೈಡ್ಗೆ ಕ್ಲಾತ್ ಅಡ್ಜಸ್ಟ್ ಆಗಲ್ಲ. ಅದಕ್ಕೋಸ್ಕರ ಈ ತರ ನಾನು ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ. ಯಾಕಂದ್ರೆ ಈ ತರ ಪ್ರಾಬ್ಲಮ್ ಬಂದಾಗ ಏನ್ ಮಾಡೋದಂತ ಗೊತ್ತಾಗಲ್ಲ. ಸ್ಲೀವ್ಸ್ ಕ್ಲಾತ್ ಅಡ್ಜಸ್ಟ್ ಆಗಲ್ಲ. ಈ ಡಿಸೈನ್ ಈ ತರ ಬರುತ್ತೆ. ಇಲ್ಲಿ ಕಪ್ಸ್ ಹೋಗುತ್ತೆ, ಪಫ್ ಇಲ್ಲಿ ಫ್ರಿಲ್ಸ್ ಇಡ್ತೀವಲ್ಲ ಅದಕ್ಕೋಸ್ಕರ ಹೋಗುತ್ತೆ. ಆಮೇಲೆ ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. ಬ್ಯಾಕ್ ಪಾರ್ಟ್ ಆಲ್ಮೋಸ್ಟ್ ನನಗೆ ಇಲ್ಲಿ ಜಾಯಿಂಟೇ ಬರುತ್ತೆ. ಇದು ಓಪನ್ ಮಾಡಿ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದು. ಈ ತರ ಬಂತು ನೋಡ್ರಿ. ಇವಾಗ ಈ ಮಧ್ಯದಲ್ಲಿ ನಾವು ಇದನ್ನ ಸಮ ಮಾಡ್ಕೊಂಡು ಇಟ್ಕೊಳ್ಳೋಣ. ಯಾಕಂದ್ರೆ ಬ್ಯಾಕ್ ಪಾರ್ಟ್ಗೆ ಆಲ್ಮೋಸ್ಟ್ ಕಟಿಂಗ್ ಅಲ್ಲೇ ಹೋಗುತ್ತೆ, ಏನು ಬರಲ್ಲ. ಬಟ್ ಅರೆ ಇದ್ದಲ್ಲಿಗೆ ಇರ್ಲಿ ಅಂತ ಮಾಡ್ತಿರೋದು ಇದನ್ನ. ಇದು ನೋಡಿ, ಇವಾಗ ಯಾವ ತರ ಮಾಡಿದ್ರು ಜಾಯಿಂಟ್ ಬಂದೇ ಬರುತ್ತೆ. ಇಲ್ಲಿ ಸ್ವಲ್ಪ ಈ ಮೂಲಕ್ಕೆ ಜಾಯಿಂಟ್ ಬರುತ್ತೆ, ಇನ್ನೆಲ್ಲಿ ಬರಲ್ಲ. ನೋಡಿದ್ರಲ್ಲ, ಇಲ್ಲಿ ಮಾತ್ರ ಸ್ವಲ್ಪ ಜಾಯಿಂಟ್ ಬರುತ್ತೆ. ಇದೆಲ್ಲಾನು ಕಟಿಂಗ್ ಆಗುತ್ತೆ.
ಸೆಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋದು ಕಲಿಬೇಕು. ಕ್ಲಾತ್ ಅಡ್ಜಸ್ಟ್ ಮಾಡೋದನ್ನು ಕಲಿಬೇಕು. ಹೊಸೊಬ್ರು ಕಲಿಯೋರೆಲ್ಲರನ್ನು ನೋಡ್ಕೋಬೇಕು. ಕ್ಲಾತ್ ಒಂದ್ಸಲ ಚೆಕ್ ಮಾಡ್ಕೋಬೇಕು, ಏನೇನು ಡ್ಯಾಮೇಜ್ ಇದೆಯಾ ಏನಿದೆಯಾ ಅವೆಲ್ಲ ನೋಡ್ಕೊಂಡು ಒಂದು ಕಡೆ ಲಕ್ಷ್ಯ ಕೊಡಬಾರ್ದು, 4 ದಿಕ್ಕು ಲಕ್ಷ್ಯ ಕೊಟ್ಟೆ ಕಟಿಂಗ್ ಮಾಡಬೇಕು. ಇದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದನ್ನ ಈ ಪೀಸ್ನ ಕಟಿಂಗ್ ಮಾಡಬಾರ್ದು. ನಾವು ಇದನ್ನ ಸ್ಟಿಚಿಂಗ್ ಮಾಡ್ಬಿಟ್ಟು ತಿರ್ಗಾ ಹಾಕಿ ಇದ್ರ ಮೇಲೆ ಲೇಸು ಅಟ್ಯಾಚ್ ಮಾಡ್ತಾ ಇದೀವಿ. ಸೊ ಇದನ್ನ ಕಟಿಂಗ್ ಮಾಡಬಾರ್ದು ಯಾವತ್ತೂ ಕೂಡ. ಇಲ್ಲಿ ಕೂಡ ಮಾಡ್ಕೊಳಕ್ ಹೋಗ್ಬಾರ್ದು. ಆಮೇಲೆ ಸ್ಟಿಚಿಂಗ್ ಆದ್ಮೇಲೆ ಕಟಿಂಗ್ ಮಾಡೋಣ, ಪ್ರಾಬ್ಲಮ್ ಇಲ್ಲ ಅವಾಗ. ಈ ತರ ನೋಡ್ರಿ ಎಷ್ಟು ಮಟ್ಟಕ್ಕೆ ಜಾಯಿಂಟ್ ಬರುತ್ತನ್ನ ತೋರಿಸ್ತೀನಿ ನಾನು ನಿಮ್ಗೆ. ಇದಾಗ ಇಲ್ಲಿ ಮಾತ್ರ ಜಾಯಿಂಟ್ ಬರುತ್ತೆ ಒಂಚೂರು ಅಷ್ಟೇ, ಇನ್ನೆಲ್ಲಿ ಜಾಯಿಂಟ್ ಬರಲ್ಲ. ಇದೆಲ್ಲಾನು ವರ್ಕ್ ಬಂದೇ ಬರುತ್ತೆ. ಇದು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು. ಇವಾಗ ಫ್ರಂಟ್ ಪಾರ್ಟ್ ನೋಡೋಣ. ಕ್ಲಾತ್ ಕಟಿಂಗ್ ಮಾಡ್ಬೇಕಾದ್ರೆ ಕೂಡ ಹಿಂಗ ಕ್ಲಾತ್ ಎಳ್ಕೊಂಡು ನೋಡ್ಕೋಬೇಕು. ಇದು ಸೀದಾ ಅಡ್ಡ ಇದೆಯಾ ಉದ್ದ ಇದೆಯಾ ಕ್ಲಾತ್ ನೋಡ್ರಿ. ಇದಾದ್ರೆ ಇದು ಈ ತರ ಇದ್ರೆ ಕಟಿಂಗ್ ಮಾಡಬಾರ್ದು. ಈ ತರ ಇದ್ದಿದ್ರೆ ನಾವು ಸ್ಟ್ರೇಟ್ ಆಗಿ ಹಾಕೋಬೇಕು. ಯಾಕಂದ್ರೆ ಕ್ಲಾತ್ ಎಕ್ಸ್ಪೆಂಡ್ ಆಗೋದು ಕರೆಕ್ಟ್ ಇದ್ದಂಗೆ ಅರ್ಥ. ಇದು ಎಕ್ಸ್ಪೆಂಡ್ ಆಗ್ತಾ ಇದೆ, ಇದು ಅಷ್ಟು ಆಗ್ತಾ ಇಲ್ಲ. ಸರಿನಾ? ಅದನ್ನ ನಾವು ಕರೆಕ್ಟ್ ನಿಲುವು ಅಡ್ಡ ಅಂತಾರಲ್ಲ ಆ ತರ ಅದು ನೋಡ್ಕೊಂಡೆ ಕಟಿಂಗ್ ಮಾಡ್ಬೇಕು. ಎಲ್ಲ ಒಂದೇ ತರ ಕ್ಲಾತ್ ಸಿಕ್ಕಂಗ ಕಟಿಂಗ್ ಎಲ್ಲ ಹಾಕ್ಬಾರ್ದು, ನೋಡೇ ಮಾಡ್ಬೇಕು. ಇದು ನೋಡ್ರಿ ಈ ತರ ಇಡ್ತಾ ಇದೀನಿ ಇಲ್ಲಿ, ಮತ್ತೆ ಇದನ್ನ ಇಲ್ಲಿ ಇಡ್ತಾ ಇದೀನಿ. ಇಂಥವ್ ಇನ್ನ 2 ಪೀಸು ನಾವು ಕಟಿಂಗ್ ಮಾಡ್ಬೇಕು. ಈ ತರ ಇಟ್ಕೊಂಡು ಇದನ್ನ ಕಟಿಂಗ್ ಮಾಡ್ತಾ ಇದೀನಿ. ಇಷ್ಟೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಸಮಯದಲ್ಲಿ ಈ ಎಕ್ಸ್ಟ್ರಾ ಐರನ್ ಮಾಡ್ಕೊಂಡ್ರೆ ಇದು ಸ್ವಲ್ಪ ಕ್ಲಾತ್ ಎಕ್ಸ್ಪೆಂಡ್ ಆಗೋದು ಇರ್ಲಾರ್ದು ಗೊತ್ತಾಗ್ಬಿಡುತ್ತೆ. ಇಷ್ಟಂತೂ ಮ್ಯಾಕ್ಸಿಮಮ್ ಸೈಡ್ ಮಾರ್ಜಿನ್ ಬಿಟ್ಕೊಳ್ಳೇಬೇಕು. ಇದು ಈ ತರ ಕಟಿಂಗ್ ಮಾಡ್ಕೋಬೇಕು ಯಾವತ್ತೂ ಆಗ್ಲಿ. ಈ ತರ ಇನ್ನ 2 ಪೀಸ್ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇವತ್ತಿಗೆ ಇಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರಿ, ಸಂತೋಷವಾಗಿರ್ರಿ. ಬಾಯ್.